Hi guys, welcome back to my YouTube channel. So it is just a random vlog. ಯಾಕಪ್ಪ ಅಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಇವತ್ತು ಸ್ಲೀಪ್ ಓವರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. We were supposed to meet at 4 o'clock. Now the time 3:45. I'm still home. ಏನಿಲ್ಲ ಅಂದ್ರೆ ನನಗೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಬೇಕು ಹೋಗೋದಕ್ಕೆ. As usual, I'm always late. No, I'm not always late. Sometimes I'm early too. So yeah. And it's special ಏನು ಗೊತ್ತಾ? So today I'm going to Suchi's house, no? I'm wearing the watch she gave me after a long time. So basically watch nanಗಳು ನನ್ನ 10th ಸ್ಟ್ಯಾಂಡರ್ಡ್ ನಾವಿಬ್ರು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಗಿಫ್ಟ್ ಮಾಡಿದ್ದು ನನ್ನ ಬರ್ತ್ಡೇಗೆ. ಅವಾಗಿಂದ ಈ ವಾಚ್ನ ಇಟ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಲ್ಲ ಇವತ್ತು ಅಂತ ಹಾಕೊಂಡಿದ್ದೀನಿ. ಜಸ್ಟ್ ಅ ಸ್ವೀಟ್ ಲಿಟಲ್ ಮೆಮೊರಿ ಆ್ಯಂಡ್ ಐ ಹ್ಯಾವ್ ಪ್ರಿಸರ್ವ್ಡ್ ಇಟ್ ಅಂತ. ಸೊ ಬನ್ನಿ, ಇವತ್ತು ಆಷಾಢ ಅಲ್ವಾ ಶುರುವಾಗಿದೆ. ಫಟಾಫಟ ದೇವ್ರ ಪೂಜೆ ಮುಗಿಸ್ಬಿಟ್ಟು ಆ್ಯಂಡ್ I'll head to my friend's house. I'm all set to leave. ನಾನು ಬ್ಯಾಗ್ ತೊಗೊಂಡಿದ್ದೀನಿ, ಒಂದೇ ಒಂದು ನೈಟ್ ಸೂಟ್ ಇಟ್ಕೊಂಡಿದ್ದೀನಿ ಕಂಫರ್ಟಬಲ್ ಆಗಿರಲಿ ಅಂತ. ಸೊ ಆಲ್ರೆಡಿ 4 ಗಂಟೆ ಆಯಿತು. ಅವ್ರಿಗೆ ಗೊತ್ತಿಲ್ಲ ನಾನು ಎಷ್ಟು ಗಂಟೆಗೆ ಹೊರಡ್ತೀನಿ ಏನೋ ಅಂತ. ಪ್ರಾಬಬ್ಲಿ ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ ನಾನು ಇಷ್ಟು ಲೇಟ್ ಮಾಡಿದೆ ಅಂತ. ಸೊ ಲೆಟ್ಸ್ ಲೀವ್. ಸೊ ನಾನು ಆ ರೋಡ್ ತಗೋಬೇಕು, ಆ ಕಡೆ ಸೈಡು. ನಾನು ಅಲ್ಲಿಂದ ರೈಟ್ ಹೋಗಬೇಕು. ಆದರೆ ಈ ಸಿಗ್ನಲಲ್ಲಿ ನಿಂತೆ ಆಲ್ಮೋಸ್ಟ್ ಒಂದು 25 ನಿಮಿಷ ಆಯಿತು. ನಾನು ಯಾವಾಗ ಈ ಸಿಗ್ನಲ್ ದಾಟೋದು ಅಂತ ಅನಿಸ್ಬಿಟ್ಟೈತೆ. ಅಷ್ಟು ಹಾರಿಬಲ್ ಈ ಮೇಕ್ರಿ ಸರ್ಕಲ್ ರೋಡು. ಅವನ ಅಂಗಡಿ ನನಗೆ ಖುಷಿ. ಹಾಯ್, ಸೊ ರಾಜಾಜಿನಗರ್ ಸ್ಟ್ರೀಟಿಗೆ ಬಂದಿದ್ದೀವಿ. ಈವಿಂಗ್ ಶಾಟ್ಸ್. ನಾವು ನಮ್ಮ ಸುಚಿಗೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಬಂದಿದ್ದೀವಿ. ದಿಸ್ ಇಸ್ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್. ಒಂದು ಫ್ರೆಂಡ್ನ ಹಿಂಗೆ ಆಚೆ ಕರ್ಕೊಂಬಂದು. ಸೊ ಐ ಲಾಸ್ಟ್ ಮೈ ಅದರ್ ಫ್ರೆಂಡ್ಸ್ ಆಲ್ಸೋ ಹೌ ದೇ ಆರ್ ಫೀಲಿಂಗ್ ಅಂತ. ಆಯ್ತಾ, ಸ್ವಲ್ಪ ಜೋರಾಗಿ ಹೇಳಿ, ವಾಯ್ಸ್ ಯಾವಾಗ ಕಮ್ಮಿ ಬರುತ್ತೆ. ಫುಲ್ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಯಾಕಂದರೆ ಈ ಸ್ಟೆಪ್ನ ನಾವೆಲ್ಲೂ ನೋಡಿಲ್ಲ ಯಾರ ಲೈಫಲ್ಲೂ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಹರ್. ಒಂಥರ ಜೊತೆಗೆ ಹೋಗಿ ಬರೋದು ನನಗೆ ತುಂಬ ಖುಷಿ ಅನ್ಸುತ್ತೆ. ಆರ್ ಯು ಫೀಲಿಂಗ್ ಎನಿಥಿಂಗ್? ಈ ಥರ ಮುಂಚೆ ಯಾವ ಫ್ರೆಂಡ್ಸ್ ಜೊತೆನೂ ಬಂದಿರಲಿಲ್ಲ. ನಾನು ಇನ್ನೊಬ್ಳು ಫ್ರೆಂಡ್ ಕ್ಯಾರಿಂಗ್ ಆಗಬೇಕಾದ್ರೆ ಐ ಥಿಂಕ್ ವಿ ಡಿಡ್ಂಟ್ ಗೆಟ್ ದಿಸ್ ಆಪರ್ಚುನಿಟಿ. ಬಟ್ ಇದು ಒಂದು ಸ್ವಲ್ಪ ವೆರಿ ಡಿಫ್ರೆಂಟ್ ಫೀಲ್ ಆಗ್ತಿದೆ. ಏನು ಡಿಫ್ರೆಂಟ್ ಫೀಲ್ ಗೊತ್ತಾಗ್ತಾ ಇಲ್ಲ. ಮಮ್ಮಿ ಆಫ್ ದಿ ಗ್ರೂಪ್ ಈ ಮಮ್ಮಿ ಹೋಗಿದ್ಲು ಒಳಗಡೆ ಚುಚ್ಚಿ ಹಾಕ್ಸಕ್ಕೆ. ನಿಂಗೇನು ಅನಿಸ್ತು ಜೆ? ಖುಷಿ ಆಗುತ್ತೆ. ವಿ ಆರ್ ವಿತ್ ಹರ್ ಇನ್ ದಿಸ್ ಜರ್ನಿ. ಚುಚ್ಚಿ ತಗೊಂಬಂದಿರೋಳು ಸೈಲೆಂಟಾಗಿ ನಿಂತಿದ್ದಾಳೆ ಅಲ್ಲಿ. ಸೊ ನಾವು ವಿ ಆರ್ ಹೆಡ್ಡಿಂಗ್ ಬ್ಯಾಕ್ to Suchi's house. ಇಲ್ಲಿ ನಮ್ಮ ಜೊತೆ ಕೂತಿರೋದು ಶ್ರೀ, ದಿಸ್ ಇಸ್ ಜೆ, ದಿಸ್ ಇಸ್ ಚಿತ್ತಿ ಅಂಡ್ ಸುಚಿ ಅಲ್ಲಿದ್ದಾಳೆ. wanna see how you want to show how Shrivi is sitting? Shrivi ಕಾಣಿಸ್ತಿದ್ದಾಳಾ? ಕಾಣ್ತಾ ಇದ್ದಾಳೆ. ಹಂಗಲ್ಲ, ಹಿಂಗೆ ಅಕ್ಕ, ಹಿಂಗೆ. Can you see, show your face? ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಅನ್ಯೋನ್ಯವಾಗಿ ಹೋಗ್ತಾ ಇದೀವಿ ಕ್ಯಾಬಲ್ಲಿ. ಟಾನ್. ಸೊ ಇವತ್ತು ಊಟಕ್ಕೆ ಇಟ್ ಇಸ್ ಪಲಾವ್, ಪಕೋಡ ಆ್ಯಂಡ್ ಜಾಮೂನ್. ಸಿ ನೀನು ಕೂತ್ಕೊಂತೇನೆ, ನೀನು ಕೆಳಗೆ ಅವಳು ಬರಲಿ ಸ್ವಲ್ಪ ವಿಡಿಯೋ. ನೀನು ಮೊಸರು ತಿಂತೀಯ? ಅದನ್ನೇ ನೋಡ್ಕೊಂಡು ತಿನ್ಬೇಕಾಗಿ. ನಾವು ಮೊಸರು ಬಜ್ಜಿ ಪಾಸ್ ಮಾಡಿ ಹಾ ಸಾಕು. ನೀನೇ ಒಂದು ಮೀನ್ ಮೆಟೀರಿಯಲ್ ಗೊತ್ತಾ. ಶ್ರೀವಿದ್ಯಾ ಅವಳ ಫಿಯಾನ್ಸಿ ಜೊತೆ ಮಾತಾಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಕಳ್ಳಿ ಫುಲ್ ನಾಚ್ಕೊತ ಇದ್ದಾಳೆ ಅವಳು, ಗೊತ್ತಾಗೋಯ್ತು. ಆಯ್ತು ಸೈಡ್ಗೆ ಹೋಗಿ ಸೊ ವಿ ಆರ್ ಡೂಯಿಂಗ್ ಐಸ್ ಕ್ರೀಮ್ ಪಾರ್ಟಿ. ನೀ ಅಲ್ಲೇ ಕೂತ್ಕೊಳ್ಳೆ, ಪಪ್ಪಿ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀ ಕೂತ್ಕೋ, ಆಕ್ಚುಲ್ ಆಗಿ ಚೆನ್ನಾಗಿ ಕೂತಿದೆ, ಕೂತ್ಕೋ ಪಪ್ಪಿ ತರ.
ನೀನ್ ಹಿಂಗ್ ಕತ್ತಿಂಗ್ ಇಟ್ಕೊಂಡು ಕೂತಿದ್ದಲ್ಲ, ಕೂತ್ಕೋ ಪಪ್ಪಿ ತರ ಬಾ ಈತು ಈಗ ಬಾ. ಸೊ ಡೂಯಿಂಗ್ ಅನ್ ಐಸ್ ಕ್ರೀಮ್ ಪಾರ್ಟಿ. ಯಾವ್ದ್ರದ್ದು? ಏನ್ ಫೋಟೋ ತಗೋಬೇಕಿತ್ತು? ಈಗ ನಾವು ತರಿಸಿರೋದು ದಿಸ್ ಈಸ್ ನಾಮ್ ಬೆಲ್ಜಿಯಂ ಚಾಕ್ಲೇಟ್. ಅದೇನು ಸೇಮ್ ಏನಾ? ಅಂಡ್ ದಿಸ್ ಈಸ್ ಕ್ಲಾಸಿಕ್ ಮೈ DBC. ಟೀಮ್, ದಿಸ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಎಷ್ಟು ನೀಟಾಗಿ ತೆಗಿತಾ ಇದೆಯಾ ಅಷ್ಟೇ. ನಂಗೆ ಇಷ್ಟವಾದ ಪೇಷನ್ಸ್ ಇರಲ್ಲ ಗೊತ್ತಾ. ಅಲ್ಲ ಬೆಡ್ ಮೇಲೆ ಇದೆ. ಹೆವೆನ್, ದಿಸ್ ಇಸ್ ಹೆವೆನ್, ದಿಸ್ ಇಸ್ ಹೆವೆನ್. ಕೇಕ್ ಕಾಣಿಸ್ತಾ ಇದೆ. ಪೂರ್ ಮಾಡ್ಬಿಡುತ್ತೆ. ಡ್ರಾಮ್ಯಾಟಿಕ್. ನಾನು ಇಷ್ಟು ಪೇಷನ್ಸ್ ಇಲ್ಲ, ಹಿಂಗೆ ಉಲ್ಟಾ ಮಾಡ್ಬಿಟ್ಟು ಹಿಂಗೆ ತಗೊಂಡು ಹಾಕ್ತಾ ಇದ್ದೀವಿ. ಇಷ್ಟೆಲ್ಲ ಪೇಷನ್ಸ್ ಇಲ್ಲ. ಬೇಕು ಅಂತ ನನಗೆ ತುಂಬಾನೇ ಅನ್ಸುತ್ತೆ. ಬಿಕಾಸ್ ಐ ಶುಡ್ ನೋ ಹಿಮ್, ಐ ಶುಡ್ ಗೆಟ್ ಟು ನೋ ಹಿಮ್. ಇಟ್ಸ್ ಫಾರ್ ಮೀ ಥಿಂಗ್ಸ್ ಆರ್ ವೆರಿ ನ್ಯೂ, ಸೊ ಐ ನೀಡ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್. ಸೊ ದಿಸ್ ಬ್ರೇಕ್ ಇಸ್ ಬೆಸ್ಟ್. ಸೊ ಬೆಳಗ್ಗೆ ನಾವು ರಾತ್ರಿ 3 ಗಂಟೆಗೆ ಮಲಗಿದ್ದೀವಿ. 3 ಗಂಟೆಗೆ ಮಲ್ಕೊಂಡು ಬೆಳಗಿನ ಜಾವ ಪ್ರಾಪರ್ ಬೆಳಗ್ಗೆ 6:15 ಎದ್ದಿದ್ದೀವಿ. ಆ್ಯಂಡ್ ಈಗ ಜೇನಿ ಟೈಮ್ ಏನು ಜೆ? 7:28. ಈಗ ನಾವು ಆಲ್ರೆಡಿ ರಾಜಾಜಿನಗರಲ್ಲಿದ್ದೀವಿ. ಒಂಚೂರು ಬರೀ ನೋಡ್ತಾ ಇಲ್ಲ, ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿಲ್ ಡಿಸ್ಪರ್ಸ್. ಸೊ ತಿರುದಿಗೆ ಏನು ಅನಿಸ್ತಾ ಇದೆ ನಿನಗೆ? ಜೆ ಒಬ್ಳೆ ಆಕ್ಟಿವ್ ಆಗಿರೋದು. ಸುಚಿ ಇಸ್ ದೇರ್, ವೇಟ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಅಟ್ ರಾಮೇಶ್ವರಂ ಕೆಫೆ. ಎಲ್ಲರೂ ಬ್ರೈನ್ ಏನೋ ಪ್ರಾಸೆಸ್ ಆಗ್ತಾ ಇದೆ. ಬಟರ್ ಮಸಾಲ ಅವ್ರಿಗೆ ಅದನ್ನು ಬೇಡ. ಎಂಡಲ್ಲಿ ಒಂದು ಕಾಫಿ ಹಾಕು, ಮರಿಬೇಡ. ನೋಡು ಕೆಳಗೆ ಅಲ್ಲಿದೆ ನೋಡು, ಇಡ್ಲಿ ಪೊಂಗಲ್ ಎಲ್ಲ ಪಕ್ಕದಲ್ಲಿದೆ. ಶಬಾಷ್. ಐ ವಾಂಟ್ ಕಾಫಿ, ಫಿಲ್ಟರ್ ಕಾಫಿ. ಓಕೆ, ಪ್ರೊಸೀಡ್, ಕಂಟಿನ್ಯೂ. ಎಷ್ಟು ಸುಲಭ ಆಯ್ತಲ್ಲ ಇದು. ಈ ಸಾಲಕ್ಕೆ ಬರ್ತಾ ಇದ್ದಾರೆ ಬಾಲೆಯರು. ಫಿಗರ್ ನಂಬರ್ 1, ಫಿಗರ್ ನಂಬರ್ 2 ಆ್ಯಂಡ್ ಫಿಗರ್ ನಂಬರ್ 3. ಆ್ಯಕ್ಚುಲಿ ಕಾಫಿನೂ ತರ್ಬೋದಿತ್ತು. ಫಿಗರ್ ನಂಬರ್ 3. ಚಿಯರ್ಸ್. ಫಿಲ್ಟರ್ ಕಾಫಿ ಇನ್ ರಾಮೇಶ್ವರಂ ಕೆಫೆ. ಪ್ಲೇಟ್ ಚೆನ್ನಾಗಿರೋದು. ನಂದೇನು ಸ್ಟಾರ್ಟ್ ಮಾಡಿದ್ಯಾ? ಇಲ್ಲ ಇಲ್ಲ. ಸೊ ಹ್ಯಾಡ್ ಅ ವೆರಿ ವೆರಿ ಗುಡ್ ಟೈಮ್. ನನ್ನ ಫ್ರೆಂಡ್ಸ್ ಜೊತೆ ಒಳ್ಳೆ ಸ್ಲೀಪ್ ಓವರ್ ಮಾಡಿದ್ದೀನಿ. ತುಂಬ ನಿದ್ದೆ ಆಗಿಲ್ಲ, ಬಟ್ ತುಂಬ ತೃಪ್ತಿ ಇದೆ ನನ್ನ ದಿನ ಹೆಂಗಿತ್ತು ಅಂತ. ಸೊ ಚೆನ್ನಾಗಿ ತಿಂದಿದ್ದೀವಿ, ಕಾಫಿ ಕುಡಿದಿದ್ದೀವಿ. ಸೊ ಇಲ್ಲಿಂದ ನಾವೆಲ್ಲ ಮತ್ತೆ ಮನೆಗೆ ಹೋಗಿ ಡಿಸ್ಪೋಸ್ ಆಗ್ತೀವಿ. ಚಿತ್ರ ವಿಲ್ ಲೀವ್ ಹಿಯರ್ ಅಲ್ಲಿ. ಸೊ ಇಷ್ಟು ನಾನು ರೆಕಾರ್ಡ್ ಮಾಡಿದ ಕಾರಣ ಅಗೇನ್ ಮತ್ತೆ ಒಂದು ಸ್ವಲ್ಪ ತಿಂಗಳಾದ್ಮೇಲೆ ನಂಗೆ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಕವನ ಇದು ನಾನು ನೋಡಲಿ ಅಂತ ಅಷ್ಟೇ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು, ಬಾಯ್.